101% ನಿರ್ರಾಜ್ಯಗಳಿಂದ ಯಾವುದೇ ಲಾರಿ ಕರ್ನಾಟಕದಲ್ಲಿ ಬಂದಿಲ್ಲ. ಕೆಲವು ಗಾಡಿಗಳು ಮಾತ್ರ, ಒಂದು 10% ಗಾಡಿಗಳು ಮಾತ್ರ ನಿಂತಿರೋ ಗಾಡಿಗಳು ಅಲ್ಲೆಲ್ಲಿ ಹೋಗ್ತಾ ಇದ್ದಾವೆ. ರಾತ್ರಿಯಿಂದ ಇವಾಗ ಈ ಅತ್ತಿಪಲ್ಲಿ ಟೋಲಲ್ಲಿ ನಾವು ಎನ್ಕ್ವೈರಿ ಮಾಡಿದ್ರೆ ಬರೀ 460 ಗಾಡಿ ಬಂದಿದೆ. 9,000 ಗಾಡಿ ಮೇಲೆ ಹೋಗ್ಬೇಕು, ನೀವು ಎನ್ಕ್ವೈರಿ ಮಾಡ್ಕೋಬೋದು. ಕೆಲವು ಗಾಡಿ ಓಡ್ತಾ ಇದೆ, ಇಲ್ಲ ಅಂತ ಹೇಳಿಲ್ಲ. APMCದು ಸುಮಾರು ನೆನೆ ಲೋಡ್ ಮಾಡಿಬಿಟ್ಟಿದ್ದಾರೆ. ಅದನ್ನು ರಿಕ್ವೆಸ್ಟ್ ಮಾಡಿದ ಕಾರಣ ಅವ್ರವ್ರು ಬಂದು ಅನ್ಲೋಡ್ ಮಾಡ್ತಿಂತ ಅದೇ ಲಾರಿ ಮಾಲೀಕರು ಅನ್ಲೋಡ್ ಮಾಡಿಬಿಟ್ಟು ಅವ್ರವ್ರ ಮನೆಗೆ ನಿಲ್ಸ್ಕೊಂಡ್ಬಿಡ್ತಾರೆ. ಸುಮಾರು 4,000 ಕೋಟಿ ಮ್ಯಾಗ ವಹಿವಾಟ ತೊಂದರೆ ಆಗ್ತಾ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ. ಅದು ಗಮನದಲ್ಲಿ ಅವ್ರು ತಗೋಬೇಕು. ಸಿದ್ದರಾಮಯ್ಯ ಅವರು 6 ವರ್ಷ ಮುಂದೆ ನಮಗೆ ಹೆಂಗೆ ಡೀಸೆಲ್ ಬೆಲೆ ₹3.50 ಕಡಿಮೆ ಮಾಡಿ ₹4 ಮಾಡಿದ್ರು, ಇವಾಗ ಆಲ್ ಆಫ್ ದ ಸಡನ್ಲಿ ₹5 ಜಾಸ್ತಿ ಮಾಡಿಬಿಟ್ರೆ ಯಾವ ಥರ? ನಮ್ಮ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ನಮ್ಮ ಹೊಟ್ಟೆ ಮ್ಯಾಗೆ ಹೊಡೆದ್ಬಿಟ್ರೆ ಹೆಂಗಾಗುತ್ತೆ? ಆದ್ದರಿಂದ ನಾವು ಡೀಸೆಲ್ ಬೆಲೆ ₹5 ಕಡಿಮೆ ಮಾಡೋದ್ರಿಂದ ಇಡೀ ರಾಷ್ಟ್ರದಲ್ಲಿರೋ ಗಾಡಿಗಳೆಲ್ಲ ಬಂದು ಇಲ್ಲಿ ಡೀಸೆಲ್ ಹಿಡ್ಕೊಂಡು ಹೋಗ್ತಾ ಇತ್ತು. ಅದು ಭಾಳ ದೊಡ್ಡ ಹಿಸ್ಟ್ರಿ. ಯಾಕಂದರೆ ಕರ್ನಾಟಕದಲ್ಲಿ ಎಂಟೈರ್ ಕಂಟ್ರಿಯಲ್ಲಿ ಒಂದು 2-3 ಸ್ಟೇಟ್ ಬಿಟ್ಟರೆ ಕಡಿಮೆ ಇತ್ತು. ಈಗ ಆಲ್ ಆಫ್ ದ ಸಡನ್ಲಿ ಜಾಸ್ತಿ ಮಾಡಿರೋದು ನಾವು ಭಾಳ ದೊಡ್ಡ ನೋವಾಗುತ್ತೆ. ನಾವು ಸಾಯೋದ ಬದುಕೋದು ಎಂಬ ಪರಿಸ್ಥಿತಿ ಆಗಿದೆ. ಅದರಿಂದ ಡೀಸೆಲ್ ಬೆಲೆ ಕೂಡಲೇ ಅವರು ವಾಪಸ್ ತಗೋಬೇಕು. ಎರಡನೇದಾಗಿ ಬಾರ್ಡರ್ ಚೆಕ್ ಪೋಸ್ಟ್, ಬಾರ್ಡರ್ RTO ಚೆಕ್ ಪೋಸ್ಟ್ ಸ್ಟೇಟಲ್ಲಿ 14 ಜಾಗದಲ್ಲಿ, ಕಂಪ್ಲೀಟ್ ಇಂಡಿಯಾದಲ್ಲಿ 14 ಬಾರ್ಡರ್ ಚೆಕ್ ಪೋಸ್ಟ್, 14 ಸ್ಟೇಟಲ್ಲಿ RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಾಗಿದೆ. ಈಗ ಆಂಧ್ರದಲ್ಲಿ ತೆಗೆದಾಗಿದೆ. ಈಗ ಇವತ್ತು ಮಧ್ಯರಾತ್ರಿಯಿಂದ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಬಾರ್ಡರ್ RTO ಚೆಕ್ ಪೋಸ್ಟ್ ತೆಗೆದುಬಿಡ್ತಾರೆ. ಹಂಗಿರುವಾಗ ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ ಯಾಕೆ? ಇಷ್ಟನ್ನು ನಾವು ಕೇಳಿದ್ವಿ, ಡಿಮಾಂಡ್ ಇಟ್ಟಿದ್ದೀವಿ. ಆದರೆ ಇದು ಒಳ್ಳೆಯ ಅವಕಾಶ. ಬಾರ್ಡರ್ ಚೆಕ್ ಪೋಸ್ಟ್ ನಿರ್ರಾಜ್ಯದಲ್ಲಿ ಇರುವಾಗ ಕರ್ನಾಟಕದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಯಾಕೆ? ಆದರೆ ಡಿಜಿಟಲ್ ಆಗೋಗ್ಬಿಟ್ಟಿದೆ, ಲೈಸೆನ್ಸ್ ಡಿಜಿಟಲ್ ಆಗಿದೆ, ಪರ್ಮಿಟ್ ಡಿಜಿಟಲ್ ಆಗಿದೆ, ಟ್ಯಾಕ್ಸ್ ಡಿಜಿಟಲ್ ಆಗಿರುವಾಗ ಯಾಕೆ ಬೇಕಿದು? ಕೂಡಲೇ ತೆಗಿಬೇಕು ಅಂತ ನಾವು ಕಳಕಳೆ ರಾಮಲಿಂಗಾರೆಡ್ಡಿ ಅವ್ರನ್ನ ಮನವಿ ಮಾಡ್ತೀವಿ. ಮೂರನೇದಾಗಿ 18 ಜಾಗದಲ್ಲಿ ಬಣ್ಣ ಬಳಿದುಬಿಟ್ಟು ಕಾಂಗ್ರೆಸ್ ಈ ಗೌರ್ಮೆಂಟ್ನವರು 2 ವರ್ಷ ಆಗಿ ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವ ಥರ ನ್ಯಾಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಯಿತು, ಕಲೆಕ್ಟ್ ಮಾಡಿದ್ದಾಯಿತು, ಅಲ್ಲಿ ವಸೂಲಿ ಆಯಿತು, ದಯವಿಟ್ಟು ಕೂಡಲೇ ನಾಳೆ ಅದರಿಂದ ಆಚೆ ಬರಬೇಕು. ಇಲ್ಲದೋ ರೈತರಿಗೆ ಎಲ್ಲರಿಗೂ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ. ಕೂಡಲೇ ಇದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಇವತ್ತು 1:30 ರಾಮಲಿಂಗಾರೆಡ್ಡಿ ಅವರು ಕರೆದರೆ ಅವ್ರ ಹತ್ರ ಮಾತುಕತೆ ನಡೆಸ್ತೀವಿ. ಅವ್ರ ಹತ್ರ ಸರಿಯಾದ ರೀತಿಯಲ್ಲಿ ನಮ್ಮದು 5 ಬೇಡಿಕೆ ಒಪ್ಕೊಂಡ್ರೆ ಕೂಡಲೇ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಹಿಂದೆ ಪಡೆಯೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾರ್ದು ಸರ್? ಈಗ ಬೇರೆ ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿಲ್ಲ ಸರಿಯಾಗಿ ಅಂತ. ಕೆಲವು ಅಸೋಸಿಯೇಷನ್ ಅವರು ಲಾರಿ ಇಲ್ಲ, ಅವ್ರಿಗೆ ಕೆಲಸ ಇಲ್ಲ, ಸುಮ್ಮನೆ ಏನೋ ಒಂದು ಹೇಳ್ತಾರೆ. ನೀವು ನೋಡ್ಕೊಳ್ಳಿ, ನೀವು ಜಸ್ಟಿಫೈ ಏನಂತ ನೀವೇ ನೋಡಿ, ಬೇಡ ಅಂತೇಳಿ. ಇವತ್ತು ಒಂದಿನ ಗಾಡಿ 20% ಅಡ್ಡಾಡ್ಬೋದು, ನಾಳಿಂದ ಗಾಡಿ ಉಳಿಯೋದು ಬರೋಲ್ಲ. ನಾವು ಇದರಲ್ಲಿ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಅವ್ರವ್ರ ತೊಂದರೆಗೆ ಅವ್ರವ್ರ ಮನೆ ಹತ್ರ ಗಾಡಿ ನಿಲ್ಲಿಸ್ಕೊಳ್ತಾರೆ. ಇದ್ರಲ್ಲಿ ನಮ್ದೇನಿದೆ? ಬೇಕಂತೆ ಅವರು ಲಾರಿಯವ್ರಿಗೆ ಎಗರೆಸ್ಟಾಗಿ ಮಾತಾಡ್ಕೊಂಡು ಅವ್ನು ಬದುಕಬೇಕಾ ಬೇಡವಾ? ಒಂದು ಲಾರಿ ಅಸೋಸಿಯೇಷನ್ ಅಂತ ಹೇಳಿದ್ರೆ, ಒಂದು ಮುಷ್ಕರ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರಾ, ವಿರೋಧ ಮಾಡ್ತಾರಾ? ಇವರೆಲ್ಲ ಲಾರಿಯವ್ರನ್ನ ಕಾಪಾಡೋರ ಇವರೆಲ್ಲ. ಆದ್ದರಿಂದ ಇದೇ ಗೋಳ್ದ ಅವ್ರದ್ದು ಯಾವಾಗನು. ಆದ್ದರಿಂದ ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ನಮ್ಮದು ಹೋರಾಟ ಮುಂದೆ ಹೋಗ್ತಾ ಇರುತ್ತೆ. ಯಾರು ಬರಲಿ ಬರೆದೋರಲಿ ಅದ್ರ ಬಗ್ಗೆ ನಮ್ಮ ಲೆಕ್ಕನೇ ಇಲ್ಲ. ಇವತ್ತು ರಾಮಲಿಂಗಾರೆಡ್ಡಿ ನಿಮಗೆ ಭರವಸೆ ಕೊಟ್ಟರೆ ವಾಪಸ್ ಹೌದೌದು, ರಾಮಲಿಂಗಾರೆಡ್ಡಿ ಅವರು ಇವತ್ತು ಭರವಸೆ ಕೊಟ್ಟು ಹೇಳಿದ್ರೆ ನಾವು ರೆಡಿ ಇದ್ದೀವಿ. ಬರೆದು ಕೊಡಬೇಕು, ಗಿರಿದು ಕೊಡಬೇಕು ಅಂತ ಬಿಟ್ಟಲ್ಲ ಸಬ್ಜೆಕ್ಟ್ ಇರಲಿ. ಆದರೆ ಅವರು ಮಾತು ಹೇಳ್ಬಿಟ್ರೆ ಅದರಿಂದ ನಡೀತಾರೆ. ಇಡೀ ರಾಜ್ಯದಲ್ಲಿ ರಾಮಲಿಂಗಾರೆಡ್ಡಿ ಹೇಳಿದ್ರೆ ಮುಗಿದೋಯ್ತು. ಅದರಿಂದ ಅವರು ಈ ಚರ್ಚೆ ಮಾಡಿ ಇದನ್ನು ಕೂಡಲೇ ಬೇಡಿಕೆನ ಈಡೇರಿಸ್ಬೋದು. ಭಾಳ ಈಸಿ ಸಬ್ಜೆಕ್ಟ್, ಇದೇನು ದೊಡ್ಡ ಇಶ್ಯೂ ಇಲ್ಲ. ಏನಿದೆ, ₹2 ಡೀಸೆಲ್ ಬೆಲೆ ಕಡಿಮೆ ಮಾಡಿಬಿಡಲಿ. ಅದೇ ಥರ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದು ಒಂದೇ ದಿನ ತೆಗಿಬೋದು, ಟೈಮ್ ತೊಗೊಂಡು ತೆಗೆದುಬಿಡಲಿ ಅದನ್ನು. ಅದೇ ಥರ ಇಲ್ಲಿ 18 ಜಾಗ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಏನು ತೊಂದರೆ ಆಗುತ್ತೆ? ಅದರಿಂದ ದೊಡ್ಡ ಇಶ್ಯೂ ಏನಿಲ್ಲ ಇದರಲ್ಲಿ. ಯಾಕೆ ಸರ್ಕಾರ ಈ ಆಟ ಇಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇಲ್ಲ.